ಶಬರಿಮಲೆ ಅಯ್ಯಪ್ಪ ದೇಗುಲದ ಚಿನ್ನಾಭರಣ ಕಳವಾಗಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿದ್ರು ಪೊಲೀಸರು. ಈಗ ಪ್ರಮುಖ ಆರೋಪಿಯನ್ನ ಎಸ್ಐಟಿ ಬಂಧಿಸಿದೆ. ಉನ್ನಿಕೃಷ್ಣನ್ ಪೊಟ್ಟಿ ಬೆಂಗಳೂರು ಮೂಲದ ಉದ್ಯಮಿ, ಕೇರಳದ ಪುಲಿಮಠ ಅನ್ನುವಲ್ಲಿ ಈತನನ್ನ ಈಗ ಎಸ್ಐಟಿ ಬಂಧಿಸಿದೆ. ತಿರುವನಂತಪುರದಲ್ಲಿ ಅಧಿಕಾರಿಗಳಿಂದ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಆರೋಪಿಯ ಹೇಳಿಕೆಯನ್ನ ಈಗ ಎಸ್ಐಟಿ ದಾಖಲಿಸಿಕೊಳ್ತಾ ಇದೆ. ಶಬರಿಮಲೆ ದೇಗುಲದ ಈ ತಾಮ್ರದ ಒಂದಷ್ಟು ವಿಗ್ರಹಗಳಿಗೆ ಚಿನ್ನದ ತಗಡುಗಳನ್ನ ಅಳವಡಿಕೆ ಮಾಡಲಾಗಿತ್ತು, ಅದು ಕಳುವಾಗಿತ್ತು. ದೇಗುಲದ ದ್ವಾರಪಾಲಕ ವಿಗ್ರಹಗಳು ಮತ್ತು ಶ್ರೀಕೋವಿಲ್ ದೇಗುಲದ ಬಾಗಿಲುಗಳ ಚೌಕಟ್ಟುಗಳಲ್ಲಿದ್ದಂತಹ ಚಿನ್ನ ಕಳುವಾಗಿತ್ತು. 4 ಕೆಜಿ 450 ಗ್ರಾಂ ಚಿನ್ನ ಕಳುವಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂತರ ತನಿಖೆಗೆ ಎಸ್ಐಟಿಯನ್ನ ಕೂಡ ರಚಿಸಿ ಕೇರಳ ಹೈಕೋರ್ಟ್ ಆದೇಶವನ್ನ ಕೂಡ ನೀಡಿತ್ತು. ಆನಂತರ ಎಸ್ಐಟಿ ರಚನೆ ಆಯಿತು. ಎಸ್ಐಟಿ ರಚನೆ ಆದ ನಂತರದಲ್ಲಿ ತನಿಖೆಗಳಾದವು. ತನಿಖೆ ಆದ ನಂತರದಲ್ಲಿ ಈಗ ಗೊತ್ತಾಗಿರೋದು ಕಳ್ಳತನ ಮಾಡಿದ್ ಯಾರು ಅನ್ನುವಂಥದ್ದು ಗೊತ್ತಾಗಿದೆ. ಉನ್ನಿಕೃಷ್ಣನ್ ಪೊಟ್ಟಿ ಬೆಂಗಳೂರು ಮೂಲದ ಉದ್ಯಮಿ ಆತ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಶಬರಿಮಲೆ ಅಯ್ಯಪ್ಪ ದೇಗುಲದ ಚಿನ್ನಾಭರಣ ಕಳವಾಗಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿದ್ರು ಪೊಲೀಸರು. ಈಗ ಪ್ರಮುಖ ಆರೋಪಿಯನ್ನ ಎಸ್ಐಟಿ ಬಂಧಿಸಿದೆ. ಉನ್ನಿಕೃಷ್ಣನ್ ಪೊಟ್ಟಿ ಬೆಂಗಳೂರು ಮೂಲದ ಉದ್ಯಮಿ, ಕೇರಳದ ಪುಲಿಮಠ ಅನ್ನುವಲ್ಲಿ ಈತನನ್ನ ಈಗ ಎಸ್ಐಟಿ ಬಂಧಿಸಿದೆ. ತಿರುವನಂತಪುರದಲ್ಲಿ ಅಧಿಕಾರಿಗಳಿಂದ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಆರೋಪಿಯ ಹೇಳಿಕೆಯನ್ನ ಈಗ ಎಸ್ಐಟಿ ದಾಖಲಿಸಿಕೊಳ್ತಾ ಇದೆ. ಶಬರಿಮಲೆ ದೇಗುಲದ ಈ ತಾಮ್ರದ ಒಂದಷ್ಟು ವಿಗ್ರಹಗಳಿಗೆ ಚಿನ್ನದ ತಗಡುಗಳನ್ನ ಅಳವಡಿಕೆ ಮಾಡಲಾಗಿತ್ತು, ಅದು ಕಳುವಾಗಿತ್ತು. ದೇಗುಲದ ದ್ವಾರಪಾಲಕ ವಿಗ್ರಹಗಳು ಮತ್ತು ಶ್ರೀಕೋವಿಲ್ ದೇಗುಲದ ಬಾಗಿಲುಗಳ ಚೌಕಟ್ಟುಗಳಲ್ಲಿದ್ದಂತಹ ಚಿನ್ನ ಕಳುವಾಗಿತ್ತು. 4 ಕೆಜಿ 450 ಗ್ರಾಂ ಚಿನ್ನ ಕಳುವಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂತರ ತನಿಖೆಗೆ ಎಸ್ಐಟಿಯನ್ನ ಕೂಡ ರಚಿಸಿ ಕೇರಳ ಹೈಕೋರ್ಟ್ ಆದೇಶವನ್ನ ಕೂಡ ನೀಡಿತ್ತು. ಆನಂತರ ಎಸ್ಐಟಿ ರಚನೆ ಆಯಿತು. ಎಸ್ಐಟಿ ರಚನೆ ಆದ ನಂತರದಲ್ಲಿ ತನಿಖೆಗಳಾದವು. ತನಿಖೆ ಆದ ನಂತರದಲ್ಲಿ ಈಗ ಗೊತ್ತಾಗಿರೋದು ಕಳ್ಳತನ ಮಾಡಿದ್ ಯಾರು ಅನ್ನುವಂಥದ್ದು ಗೊತ್ತಾಗಿದೆ. ಉನ್ನಿಕೃಷ್ಣನ್ ಪೊಟ್ಟಿ ಬೆಂಗಳೂರು ಮೂಲದ ಉದ್ಯಮಿ ಆತ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಶಬರಿಮಲೆ ಅಯ್ಯಪ್ಪ ದೇಗುಲದ ಚಿನ್ನಾಭರಣ ಕಳವಾಗಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿದ್ರು ಪೊಲೀಸರು. ಈಗ ಪ್ರಮುಖ ಆರೋಪಿಯನ್ನ ಎಸ್ಐಟಿ ಬಂಧಿಸಿದೆ. ಉನ್ನಿಕೃಷ್ಣನ್ ಪೊಟ್ಟಿ ಬೆಂಗಳೂರು ಮೂಲದ ಉದ್ಯಮಿ, ಕೇರಳದ ಪುಲಿಮಠ ಅನ್ನುವಲ್ಲಿ ಈತನನ್ನ ಈಗ ಎಸ್ಐಟಿ ಬಂಧಿಸಿದೆ. ತಿರುವನಂತಪುರದಲ್ಲಿ ಅಧಿಕಾರಿಗಳಿಂದ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಆರೋಪಿಯ ಹೇಳಿಕೆಯನ್ನ ಈಗ ಎಸ್ಐಟಿ ದಾಖಲಿಸಿಕೊಳ್ತಾ ಇದೆ. ಶಬರಿಮಲೆ ದೇಗುಲದ ಈ ತಾಮ್ರದ ಒಂದಷ್ಟು ವಿಗ್ರಹಗಳಿಗೆ ಚಿನ್ನದ ತಗಡುಗಳನ್ನ ಅಳವಡಿಕೆ ಮಾಡಲಾಗಿತ್ತು, ಅದು ಕಳುವಾಗಿತ್ತು. ದೇಗುಲದ ದ್ವಾರಪಾಲಕ ವಿಗ್ರಹಗಳು ಮತ್ತು ಶ್ರೀಕೋವಿಲ್ ದೇಗುಲದ ಬಾಗಿಲುಗಳ ಚೌಕಟ್ಟುಗಳಲ್ಲಿದ್ದಂತಹ ಚಿನ್ನ ಕಳುವಾಗಿತ್ತು. 4 ಕೆಜಿ 450 ಗ್ರಾಂ ಚಿನ್ನ ಕಳುವಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂತರ ತನಿಖೆಗೆ ಎಸ್ಐಟಿಯನ್ನ ಕೂಡ ರಚಿಸಿ ಕೇರಳ ಹೈಕೋರ್ಟ್ ಆದೇಶವನ್ನ ಕೂಡ ನೀಡಿತ್ತು. ಆನಂತರ ಎಸ್ಐಟಿ ರಚನೆ ಆಯಿತು. ಎಸ್ಐಟಿ ರಚನೆ ಆದ ನಂತರದಲ್ಲಿ ತನಿಖೆಗಳಾದವು. ತನಿಖೆ ಆದ ನಂತರದಲ್ಲಿ ಈಗ ಗೊತ್ತಾಗಿರೋದು ಕಳ್ಳತನ ಮಾಡಿದ್ ಯಾರು ಅನ್ನುವಂಥದ್ದು ಗೊತ್ತಾಗಿದೆ. ಉನ್ನಿಕೃಷ್ಣನ್ ಪೊಟ್ಟಿ ಬೆಂಗಳೂರು ಮೂಲದ ಉದ್ಯಮಿ ಆತ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಶಬರಿಮಲೆ ಅಯ್ಯಪ್ಪ ದೇಗುಲದ ಚಿನ್ನಾಭರಣ ಕಳವಾಗಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿದ್ರು ಪೊಲೀಸರು. ಈಗ ಪ್ರಮುಖ ಆರೋಪಿಯನ್ನ ಎಸ್ಐಟಿ ಬಂಧಿಸಿದೆ. ಉನ್ನಿಕೃಷ್ಣನ್ ಪೊಟ್ಟಿ ಬೆಂಗಳೂರು ಮೂಲದ ಉದ್ಯಮಿ, ಕೇರಳದ ಪುಲಿಮಠ ಅನ್ನುವಲ್ಲಿ ಈತನನ್ನ ಈಗ ಎಸ್ಐಟಿ ಬಂಧಿಸಿದೆ. ತಿರುವನಂತಪುರದಲ್ಲಿ ಅಧಿಕಾರಿಗಳಿಂದ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಆರೋಪಿಯ ಹೇಳಿಕೆಯನ್ನ ಈಗ ಎಸ್ಐಟಿ ದಾಖಲಿಸಿಕೊಳ್ತಾ ಇದೆ. ಶಬರಿಮಲೆ ದೇಗುಲದ ಈ ತಾಮ್ರದ ಒಂದಷ್ಟು ವಿಗ್ರಹಗಳಿಗೆ ಚಿನ್ನದ ತಗಡುಗಳನ್ನ ಅಳವಡಿಕೆ ಮಾಡಲಾಗಿತ್ತು, ಅದು ಕಳುವಾಗಿತ್ತು. ದೇಗುಲದ ದ್ವಾರಪಾಲಕ ವಿಗ್ರಹಗಳು ಮತ್ತು
ಶ್ರೀಕೋವಿಲ್ ದೇಗುಲದ ಬಾಗಿಲುಗಳ ಚೌಕಟ್ಟುಗಳಲ್ಲಿದ್ದಂತಹ ಚಿನ್ನ ಕಳುವಾಗಿತ್ತು. 4 ಕೆಜಿ 450 ಗ್ರಾಂ ಚಿನ್ನ ಕಳುವಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂತರ ತನಿಖೆಗೆ ಎಸ್ಐಟಿಯನ್ನ ಕೂಡ ರಚಿಸಿ ಕೇರಳ ಹೈಕೋರ್ಟ್ ಆದೇಶವನ್ನ ಕೂಡ ನೀಡಿತ್ತು. ಆನಂತರ ಎಸ್ಐಟಿ ರಚನೆ ಆಯಿತು. ಎಸ್ಐಟಿ ರಚನೆ ಆದ ನಂತರದಲ್ಲಿ ತನಿಖೆಗಳಾದವು. ತನಿಖೆ ಆದ ನಂತರದಲ್ಲಿ ಈಗ ಗೊತ್ತಾಗಿರೋದು ಕಳ್ಳತನ ಮಾಡಿದ್ ಯಾರು ಅನ್ನುವಂಥದ್ದು ಗೊತ್ತಾಗಿದೆ. ಉನ್ನಿಕೃಷ್ಣನ್ ಪೊಟ್ಟಿ ಬೆಂಗಳೂರು ಮೂಲದ ಉದ್ಯಮಿ ಆತ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಶಬರಿಮಲೆ ಅಯ್ಯಪ್ಪ ದೇಗುಲದ ಚಿನ್ನಾಭರಣ ಕಳವಾಗಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿದ್ರು ಪೊಲೀಸರು. ಈಗ ಪ್ರಮುಖ ಆರೋಪಿಯನ್ನ ಎಸ್ಐಟಿ ಬಂಧಿಸಿದೆ. ಉನ್ನಿಕೃಷ್ಣನ್ ಪೊಟ್ಟಿ ಬೆಂಗಳೂರು ಮೂಲದ ಉದ್ಯಮಿ, ಕೇರಳದ ಪುಲಿಮಠ ಅನ್ನುವಲ್ಲಿ ಈತನನ್ನ ಈಗ ಎಸ್ಐಟಿ ಬಂಧಿಸಿದೆ. ತಿರುವನಂತಪುರದಲ್ಲಿ ಅಧಿಕಾರಿಗಳಿಂದ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಆರೋಪಿಯ ಹೇಳಿಕೆಯನ್ನ ಈಗ ಎಸ್ಐಟಿ ದಾಖಲಿಸಿಕೊಳ್ತಾ ಇದೆ. ಶಬರಿಮಲೆ ದೇಗುಲದ ಈ ತಾಮ್ರದ ಒಂದಷ್ಟು ವಿಗ್ರಹಗಳಿಗೆ ಚಿನ್ನದ ತಗಡುಗಳನ್ನ ಅಳವಡಿಕೆ ಮಾಡಲಾಗಿತ್ತು. ಅದು ಕಳುವಾಗಿತ್ತು. ದೇಗುಲದ ದ್ವಾರಪಾಲಕ ವಿಗ್ರಹಗಳು ಮತ್ತು ಶ್ರೀಕೋವಿಲ್ ದೇಗುಲದ ಬಾಗಿಲುಗಳ ಚೌಕಟ್ಟುಗಳಲ್ಲಿದ್ದಂತಹ ಚಿನ್ನ ಕಳುವಾಗಿತ್ತು. 4 ಕೆಜಿ 450 ಗ್ರಾಂ ಚಿನ್ನ ಕಳುವಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂತರ ತನಿಖೆಗೆ ಎಸ್ಐಟಿಯನ್ನ ಕೂಡ ರಚಿಸಿ ಕೇರಳ ಹೈಕೋರ್ಟ್ ಆದೇಶವನ್ನ ಕೂಡ ನೀಡಿತ್ತು. ಆನಂತರ ಎಸ್ಐಟಿ ರಚನೆ ಆಯಿತು. ಎಸ್ಐಟಿ ರಚನೆ ಆದ ನಂತರದಲ್ಲಿ ತನಿಖೆಗಳಾದವು. ತನಿಖೆ ಆದ ನಂತರದಲ್ಲಿ ಈಗ ಗೊತ್ತಾಗಿರೋದು ಕಳ್ಳತನ ಮಾಡಿದ್ ಯಾರು ಅನ್ನುವಂಥದ್ದು ಗೊತ್ತಾಗಿದೆ. ಉನ್ನಿಕೃಷ್ಣನ್ ಪೊಟ್ಟಿ ಬೆಂಗಳೂರು ಮೂಲದ ಉದ್ಯಮಿ ಆತ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಶಬರಿಮಲೆ ಅಯ್ಯಪ್ಪ ದೇಗುಲದ ಚಿನ್ನಾಭರಣ ಕಳವಾಗಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿದ್ರು ಪೊಲೀಸರು. ಈಗ ಪ್ರಮುಖ ಆರೋಪಿಯನ್ನ ಎಸ್ಐಟಿ ಬಂಧಿಸಿದೆ. ಉನ್ನಿಕೃಷ್ಣನ್ ಪೊಟ್ಟಿ ಬೆಂಗಳೂರು ಮೂಲದ ಉದ್ಯಮಿ, ಕೇರಳದ ಪುಲಿಮಠ ಅನ್ನುವಲ್ಲಿ ಈತನನ್ನ ಈಗ ಎಸ್ಐಟಿ ಬಂಧಿಸಿದೆ. ತಿರುವನಂತಪುರದಲ್ಲಿ ಅಧಿಕಾರಿಗಳಿಂದ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಆರೋಪಿಯ ಹೇಳಿಕೆಯನ್ನ ಈಗ ಎಸ್ಐಟಿ ದಾಖಲಿಸಿಕೊಳ್ತಾ ಇದೆ. ಶಬರಿಮಲೆ ದೇಗುಲದ ಈ ತಾಮ್ರದ ಒಂದಷ್ಟು ವಿಗ್ರಹಗಳಿಗೆ ಚಿನ್ನದ ತಗಡುಗಳನ್ನ ಅಳವಡಿಕೆ ಮಾಡಲಾಗಿತ್ತು. ಅದು ಕಳುವಾಗಿತ್ತು. ದೇಗುಲದ ದ್ವಾರಪಾಲಕ ವಿಗ್ರಹಗಳು ಮತ್ತು ಶ್ರೀಕೋವಿಲ್ ದೇಗುಲದ ಬಾಗಿಲುಗಳ ಚೌಕಟ್ಟುಗಳಲ್ಲಿದ್ದಂತಹ ಚಿನ್ನ ಕಳುವಾಗಿತ್ತು. 4 ಕೆಜಿ 450 ಗ್ರಾಂ ಚಿನ್ನ ಕಳುವಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂತರ ತನಿಖೆಗೆ ಎಸ್ಐಟಿಯನ್ನ ಕೂಡ ರಚಿಸಿ ಕೇರಳ ಹೈಕೋರ್ಟ್ ಆದೇಶವನ್ನ ಕೂಡ ನೀಡಿತ್ತು. ಆನಂತರ ಎಸ್ಐಟಿ ರಚನೆ ಆಯಿತು. ಎಸ್ಐಟಿ ರಚನೆ ಆದ ನಂತರದಲ್ಲಿ ತನಿಖೆಗಳಾದವು. ತನಿಖೆ ಆದ ನಂತರದಲ್ಲಿ ಈಗ ಗೊತ್ತಾಗಿರೋದು ಕಳ್ಳತನ ಮಾಡಿದ್ ಯಾರು ಅನ್ನುವಂಥದ್ದು ಗೊತ್ತಾಗಿದೆ. ಉನ್ನಿಕೃಷ್ಣನ್ ಪೊಟ್ಟಿ ಬೆಂಗಳೂರು ಮೂಲದ ಉದ್ಯಮಿ ಆತ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ.